ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ಮನೆಯೊಳಗೆ ನೀವು ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿತ್ತು ಅಂದ್ರೆ ಈ ಥರ ಮಿಕ್ಸ್ ವೆಜ್ ರೆಸಿಪಿನ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ನಾನು ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೆ ನೋಡ್ರಿ. ಅದಕ್ಕೆ ಸ್ವಲ್ಪ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆದ್ಮ್ಯಾಗ 1 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ. ಈಗ ನೋಡ್ರಿ ವೆಜಿಟೇಬಲ್ಸ್ನ ಹಾಕೋತೀನಿ. ಈಗ ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ 2 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿನ ಹಾಕೋತೀನಿ ನೋಡ್ರಿ. ಈ ಥರ ಉದ್ದುದ್ದಾಗಿನ ಕಟ್ ಮಾಡಿಕೊಂಡು ತೊಗೋರಿ. ಆಮ್ಯಾಗ ಒಂದು ಕ್ಯಾಪ್ಸಿಕಮ್ಮ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ನೋಡ್ರಿ. ಆಮ್ಯಾಗ 1 ಕಪ್ಪಷ್ಟು ಫ್ಲವರ್ನ ತೊಗೊಂಡಿದ್ದು ನೋಡ್ರಿ, ಅದನ್ನು ಹಾಕೋತೀನಿ. ಆಮ್ಯಾಗ ಸ್ವಲ್ಪ ಬೀನ್ಸ್ ತೊಗೊಂಡಿದ್ನಿ, ಅವನು ಮುರಿದಿಟ್ಕೊಂಡಿನಿ. 2 ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅವನು ಹಾಕೋತೀನಿ ನೋಡ್ರಿ. ಈ ಥರ ನಾನು ಇಷ್ಟು ಇಲ್ಲಿ ವೆಜಿಟೇಬಲ್ನ ಹಾಕ್ಕೊಂಡೀನಿ. ನಿಮ್ಗೆ ಇದ್ರೊಳಗೆ ಬೇಕಂದ್ರೆ ಬೇರೆ ಥರ ವೆಜಿಟೇಬಲ್ಸ್ ಹಾಕೋಬೋದು. ಗಜ್ರಿ ಮತ್ತು ಮಟ್ರ್ ಸಿಗ್ತಾವೆ ನೋಡ್ರಿ, ಬಟಾಣಿ ಅಂತ, ಅವನು ಹಾಕೋಬೋದು. ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಇವನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಕಂಪ್ಲೀಟಾಗಿ ಇವು ಮೆತ್ತಗಾಗುತ್ತನ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡೋಕೆ ಬಿಟ್ಬಿಡಬೇಕು. ಇವಾಗ ನೋಡ್ರಿ ಒಂದು 2 ರಿಂದ 3 ನಿಮಿಷ ಆದಮ್ಯಾಗ ಈ ಥರ ನಮ್ಗೆ ಸ್ವಲ್ಪ ಸಾಫ್ಟಾಗಿ ಈ ಥರ ಆಗ್ಯಾವ ನೋಡ್ರಿ. ನಾವು ಸ್ಪೂನ್ಲೆ ಈ ಥರ ಕಟ್ ಮಾಡಿದ್ರೆ ಬೇಗ ಅದು ಕಟ್ ಆಗಬೇಕು, ಅಲ್ಲಿ ತನಕ ಇವು ಮೆತ್ತಗಾಗಬೇಕು. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಖಾರದ ಪುಡಿ ಹಾಕೋರಿ. 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೀ ಸ್ಪೂನಷ್ಟು ಗರಂ ಮಸಾಲ. ಆಮೇಲೆ ಈಗ ನಾನಿಲ್ಲಿ ಇದಕ್ಕೆ 1 ಟೀ ಸ್ಪೂನಷ್ಟು ವೆಜ್ ಮಿಕ್ಸ್ ಮಸಾಲಾನ ಹಾಕೋತೀನಿ ನೋಡ್ರಿ. ಇದು ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ 2 ಸ್ಪೂನಷ್ಟು ಹೆಚ್ಚಿಗೆ ನೀವು ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡ್ರೂ ನಡೀತದೆ. ಬಟ್ ಈ ಥರ ವೆಜ್ ಮಿಕ್ಸ್ ಮಸಾಲ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಬರ್ತೈತಿ ನಮಗೆ, ಹಾಗಾಗಿ ನಾನು ಹಾಕ್ಕೊಂಡಿನಿ ಇಲ್ಲಿ. ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ನಡೀತದೆ. ಈಗ ನೋಡ್ರಿ ಈ ಥರ ನಾವು ಇದನ್ನು ಚಲೋತೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಕಮ್ಮಿ ನೀರು ಹಾಕೋತೀನಿ ನೋಡ್ರಿ. ಇದಕ್ಕೆ ನೀರು ಹಾಕಲಿಲ್ಲ ಅಂದ್ರೂ ನಡೀತದೆ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರೂ ಬರ್ತದೆ. ಆದರೆ ಕ್ಯಾಪ್ಸಿಕಮ್ ಅನ್ನೋದು ಸ್ವಲ್ಪ ಹಾರ್ಡ್ ಇರ್ತೈತೆ ನೋಡ್ರಿ, ಹಾಗಾಗಿ ಕುದಿಬೇಕು ಅಂತ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 4 ನಿಮಿಷದಿಂದ 5 ನಿಮಿಷ ಇದನ್ನು ನೀವು ಕುದಿಯೋಕೆ ಬಿಟ್ಬಿಡಬೇಕು. ಈ ಥರ ನೋಡ್ರಿ, ಈಗ ಈ ಥರ ಸಾಫ್ಟಾಗಿದ್ದು ಎಲ್ಲ ಕುದ್ದು ರೆಡಿ ಆಗೈತೆ ನೋಡ್ರಿ. ಇಷ್ಟು ಬೇಯ್ದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಈಗ ನೋಡ್ರಿ ಕಂಪ್ಲೀಟಾಗಿ ಕುದ್ದು ರೆಡಿ ಆಗೈತಿ. ಭಾಳ ಟೇಸ್ಟಿಯಾಗಿರ್ತೈತಿ. ಪೂರಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.